ನಮಸ್ಕಾರ ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಬೆಳಗ್ಗೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಯಡಿಯೂರಿಗೆ ಬಂದಿದ್ದೀವಿ. ಯಡಿಯೂರು ಅಂದರೆ ದೂರ ಇರೋ ಯಡಿಯೂರಲ್ಲ, ಬೆಂಗಳೂರು ಸೌತಲ್ಲಿರೋ ಯಡಿಯೂರು. ಸೊ JSS ಸರ್ಕಲಿಂದ ಮುಂದೆ ಬಂದರೆ ಲೆಫ್ಟ್ ಸೈಡ್ಗೆ ಸಿಗುತ್ತೆ ಗಾಯತ್ರಿ ಕಾಫಿ ಕೇಂದ್ರ ಅಂತ. ಸಿನ್ಸ್ 1994 ಒಂದು ಸುಮಾರು 30 ವರ್ಷ ಹಳೆಯ ಹೋಟೆಲ್ಲು. ಸೊ ಕಾರ್ನರಲ್ಲಿದೆ ಬಿಲ್ಡಿಂಗು, ದಿಗ್ವಿಜಯ ಹಾಸ್ಪಿಟ್ಲ್ ಇದೆ ಪಕ್ಕದಲ್ಲೇ. ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಯಾರನ್ನೂ ಕೇಳೋದು ಬೇಡ, ಈ ಜಾಗಕ್ಕೆ ಆರಾಮಾಗಿ ಬರ್ತೀರಾ. ಸೊ ನಾವು ನಮ್ಮ ಸ್ಕೂಲು JSS ಈ ಕಡೆ ಆ್ಯನಿಮೇಷನ್ ಮಾಡ್ತಾಯಿದ್ದು ಜಯನಗರ 4th ಬ್ಲಾಕು. ಅವಾಗ ಓಡಾಡಬೇಕಾದ್ರೆ ಮಧ್ಯದಲ್ಲಿ ಶಾರ್ಟ್ ಕಟ್ಸಲ್ಲಿ ಓಡಾಡ್ತಾಯಿದ್ದು, ಇದೇ ಪಕ್ಕದ ರೋಡಲ್ಲಿ ಹಿಂಗೇ ಬರ್ತಾಯಿದ್ದು. ಸೊ ಯಾವಾಗಿಂದ ನೋಡಿದ್ದು ಅಂಗಡಿ. ಸೊ ಹೋಟೆಲ್ಲು ಬ್ರೇಕ್ಫಾಸ್ಟ್ ಟೈಮ್ಗೆ ರಶ್ ಆಗುತ್ತೆ, 7 ಗಂಟೆಗೆ ಓಪನ್ ಆಗುತ್ತೆ. ತುಂಬ ಲೇಟ್ ಮಾಡಿದ್ರೆ ಹೋಗೋಣ. ಇಡ್ಲಿ ವಡೆ ಚಟ್ನಿ, ಇಡ್ಲಿ ಜೊತೆಗೆ ಚಟ್ನಿ ಡಿಪ್ ಕಾಂಬಿನೇಷನ್ನು ಅಲ್ಟಿಮೇಟು. ಸೊ ಅದನ್ನು ಟ್ರೈ ಮಾಡೋಕ್ಕೆ ಅಂತಲೇ ಬಂದಿರೋದು. ಸೊ ಲೇಟ್ ಮಾಡಿದ್ರೆ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ಬಿಟ್ಟು ಏನೇ ಸಿಗುತ್ತೆ ಅಂತ ತಿಳ್ಕೊಂಡು ಒಂದಷ್ಟು ಡಿಶಸ್ನ ಟ್ರೈ ಮಾಡ್ತೀವಿ. ಡಿಸ್ಕ್ರಿಪ್ಷನ್ನ ಚೆಕ್ ಮಾಡೋದನ್ನ ಮರಿಬೇಡಿ ಡೀಟೇಲ್ಸ್ಗೋಸ್ಕರ. ಈಗ ಹೋಗೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಡಿಸೋಜಾ ಅಂತ. ಕೆ ನಾಗರಾಜ ಅಡಿಗ. ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ ಸರ್. ಯಾವಾಗ ಶುರು ಮಾಡಿದ್ದು, ಏನೇನು ಸಿಗುತ್ತೆ ಇಲ್ಲಿ? ಸರ್ 1994 ಸರ್. ನಾಡ್ದು ನವಂಬರ್ 11ಕ್ಕೆ ಕರೆಕ್ಟಾಗಿ 30 ವರ್ಷ ಆಗುತ್ತೆ. 30 ವರ್ಷ ಆಗುತ್ತೆ. ನವಂಬರ್ 11ಕ್ಕೆ 30 ವರ್ಷ. ಸರಿ ಸರ್. ಸೊ ನಿಮ್ಮಲ್ಲಿ ಏನೇನು ಸಿಗುತ್ತೆ ಮತ್ತು ಏನು ಫೇಮಸ್? ಸರ್ ಫಸ್ಟು ನಮ್ಮದು ಇಡ್ಲಿ ವಡೆಯಿಂದ ಶುರು ಮಾಡಿದ್ದು ನಾವು. ಇಡ್ಲಿ ವಡೆ, ಖಾರ ಬಾತು, ರೈಸ್ ಬಾತು, ಕೇಸರಿ ಬಾತು ಇಷ್ಟು ಮುಂಚೆಯಿಂದ ತುಂಬ ಜನ ಹೊಡ್ಕೊಂಬರ್ತಾಯಿದ್ರು. ಮನೆ ಇಡ್ಲಿ ಥರ ಇರುತ್ತೆ, ಚೆನ್ನಾಗಿರುತ್ತೆ ಅಂತ, ಮತ್ತು ಕ್ಲೀನಾಗಿರುತ್ತೆ ಅಂತ ತುಂಬ ಜನ ಎಲ್ಲ ಬರ್ತಾಯಿದ್ರು. ಮುಂಚೆ ಇವರು ನಮ್ಮ ದುನಿಯಾ ಸೂರಿ ಅವ್ರು ಇಲ್ಲೇ ಇದ್ದರು. ಅವ್ರು ಇವಾಗಲೂ ಬರ್ತಾರೆ ಟಿಫನಿಗೆ, ಬಟ್ರೆ ಇಡ್ಲಿ ನಿಮ್ಗೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಅರುಂಧತಿ ನಾಗ್ ಬರ್ತಾಯಿದ್ರು. ಆಮೇಲೆ ಸುಂದರ್ರಾಜ್ ಬರ್ತಾಯಿದ್ರು. ಹೀಗೆ ತುಂಬ ಜನ ಈ ಕಡೆ ಎಲ್ಲ ಬಂದಾಗ ಚೆನ್ನಾಗಿರುತ್ತೆ ಅಂತ ಇಡ್ಲಿ ಖಾರ ಬತ್ತೆಲ್ಲ ಇಷ್ಟಪಡ್ತಾಯಿದ್ರು. ದೋಸೆ ಎಲ್ಲ ಶುರು ಮಾಡಿ ಯಾವಾಗ? ನಾವಿವಾಗ 2 ವರ್ಷದಿಂದ ದೋಸೆ ಸ್ಟಾರ್ಟ್ ಮಾಡಿದ್ದೇವೆ ಸರ್. ದೋಸೆ ಸ್ಟಾರ್ಟ್ ಮಾಡಿದ್ದೇವೆ. ಶಾವಿಗೆ ಬಾತ್, ಮೈಸೂರು ಮಸಾಲ ದೋಸೆಗಳೆಲ್ಲ ಇವಾಗ 2 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೇವೆ. ಮತ್ತು ಇವಾಗ ರೀಸೆಂಟಾಗಿ ಸಾಂಬಾರು ಸ್ಟಾರ್ಟ್ ಮಾಡಿದ್ದೇವೆ. ಈಗ ಸಾಂಬಾರು ನಮ್ಮಲ್ಲಿ ಫೇಮಸ್ ಆಗಿ ಓಡ್ತಾ ಇದೆ. ಜಾಸ್ತಿ ಸಾಂಬಾರು ತಿಂತಾರೆ, ಚೆನ್ನಾಗಿದೆ ಅಂತ ತಗೊಂಡು ಹೇಳ್ತಾರೆ. ಎಲ್ಲ ಜಾಸ್ತಿ ಲೈಕ್ ಮಾಡ್ತಾ ಇದ್ದಾರೆ ಎಲ್ಲರೂ. ಮುಂಚೆ ಬಂದು ಚಟ್ನಿ ಕಾಂಬಿನೇಷನ್ ಸರ್. ಮುಂಚೆ ಬರೀ ಇಡ್ಲಿ ಚಟ್ನಿ, ಖಾರ ಬಾತು, ಕೇಸರಿ ಬಾತು, ರೈಸ್ ಬಾತ್ ಇತ್ತು. ಈಗ ಮತ್ತೆ ಎಲ್ಲ ಇದನ್ನೆಲ್ಲ ಇಂಪ್ರೂವ್ ಮಾಡಿದ್ದೀವಿ. ಟೈಮಿಂಗ್ಸ್ ಎಲ್ಲ ಹೆಂಗೆ? 7 to 7 ಬೆಳಗ್ಗೆ 7ರಿಂದ ಸಾಯಂಕಾಲ 7 ಗಂಟೆ. ಭಾನುವಾರ 12 ಗಂಟೆ ತನಕ ಟೈಮಿಂಗ್ಸ್. 12 ಗಂಟೆ. ಹೌದು. 7 ಗಂಟೆ ಬೆಳಗ್ಗೆಯಿಂದ 7 ಗಂಟೆ ಸಂಜೆವರೆಗೂ ಇರುತ್ತೆ. ಕಂಟಿನ್ಯೂಸ್ ಆಗಿ ರನ್ ಮಾಡ್ತೇವೆ. ಕಂಟಿನ್ಯೂಸ್ ಆಗಿ ಪೂರ ಐಟಮ್ಸ್ ಸಿಗುತ್ತೆ. ಮಧ್ಯಾಹ್ನ ಕ್ಲೋಸ್ ಇಲ್ಲ. ಮಧ್ಯಾಹ್ನ ಊಟ ಐಟಮ್ ಎಲ್ಲ ಮಾಡಿದ್ರೆ ಇಲ್ಲ ತಿಂಡಿನೇ ಸಿಗುತ್ತೆ? ಇಲ್ಲ, ಮಧ್ಯಾಹ್ನ ತಿಂಡಿ ಮಾತ್ರ, ಉಳಿದ ಐಟಮ್ ಇಲ್ಲ. ಸೇಮ್ ಮೆನುನೇ ಫುಲ್ ಡೇ ಸಿಗುತ್ತೆ. ಹೌದು. ಸಂಡೇಸು 12 ಗಂಟೆವರೆಗೆ ಎಕ್ಸ್ಟೆಂಡ್ ಆಗುತ್ತಾ, ಇಲ್ಲಾಂದ್ರೆ ಹಾಫ್ ಡೇನಾ? ಇಲ್ಲ, ಸಂಡೇ ಸಹ 12 ಗಂಟೆ ತನಕ ಮಾತ್ರ. ಮಧ್ಯಾಹ್ನ ಹಾಫ್ ಡೇ. ಮಧ್ಯಾಹ್ನ 12 ಗಂಟೆ. ಓಕೆ ಸರ್, ಥ್ಯಾಂಕ್ ಯು ಸರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಸೊ ಫಸ್ಟ್ ಆರ್ಡ್ರು ಒಂದು ಸಿಂಗಲ್ ಇಡ್ಲಿ, ಒಂದು ಸಿಂಗಲ್ ವಡೆನ ತೊಗೊಂಡಿದ್ದೀವಿ, ಅದು ಕೂಡ ಚಟ್ನಿ ಡಿಪ್. ಸೊ ಎಲ್ಲ ಕಡೆ ಸಾಂಬಾರು ಆಬ್ವಿಯಸ್ಲಿ ತಿಂತಾನೆ ಇರ್ತೀವಿ, ಬಟ್ ಹಳೇ ಹೋಟ್ಲುಗಳೆಲ್ಲ ಚಟ್ನಿನೇ ಕೊಡ್ತಾಯಿದ್ದು. ಸೊ ಇಲ್ಲೂ ಕೂಡ ಮುಂಚೆಯಿಂದ ಚಟ್ನಿನೇ ಫಾಲೋ ಮಾಡ್ತಾಯಿದ್ದು, ಅದಕ್ಕೆ ಚಟ್ನಿನೇ ತೊಗೊಂಡಿದ್ದೀನಿ. ನೀವು ಟೇಸ್ಟ್ ಮಾಡುವ ಹಿಂಗೆ ಇಟ್ಟಿದ ತಕ್ಷಣ ಅದು ಗ್ರಾವಿಟೇಷನ್ ಫೋರ್ಸ್ಗೆ ಹಂಗೆ ಕಟ್ಟಾಗೋಯ್ತು. ಚೆನ್ನಾಗಿ ಚಟ್ನಿಯಲ್ಲಿ ನೆಂದಿರುವ ಇಡ್ಲಿಯನ್ನು ಎತ್ತಿಕೊಂಡು ಶಿವ ಕರ್ಗೋಯ್ತು. ಕಚ್ಚಲೇ ಇಲ್ಲ, ಒಂಚೂರು ಕಚ್ಚಲಿಲ್ಲ ಇಡ್ಲಿನ. ನಾಲ್ಗೆ ಮೇಲೆ ಇಟ್ಟರೆ ಸ್ವಲ್ಪ ಪ್ರೆಸ್ ಮಾಡಿದ ತಕ್ಷಣ ಹಂಗೆ ಮೆಲ್ಟ್ ಆಗೋಯ್ತು. ಅದ್ಭುತ, ಸಾಕತ್ತು ಸಾಫ್ಟ್ ಆದ ಇಡ್ಲಿ. ಹೈಲೈಟ್ ಬಂದ್ಬಿಟ್ಟು ಚಟ್ನಿ ಬಂಗಾರದಂಗಿದೆ. ಆ ಖಾರ, ಹಸಿಮೆಣ್ಸಿನ್ಕಾಯಿದು ಪೀಸ್ ಕೂಡ ಸ್ವಲ್ಪ ಸಿಗುತ್ತೆ. ತರಿಯಾಗಿ ರುಬ್ಬಿರೋ ಚಟ್ನಿ. ಸೊ ಅಲ್ಟಿಮೇಟ್ ಮಜಾ ಕೊಡ್ತಾಯಿದೆ ಮಾತ್ರ. ಇದೆಲ್ಲ ಆವಾಗ ತಿಂತಾಯಿದ್ದು. ಸೊ ನಾರ್ಮಲಾಗಿ ಸಾಂಬಾರ್ಗಿಂತ ಚಟ್ನಿನಲ್ಲೇ ಕಿಕ್ಕು ಇಡ್ಲಿ ತಿನ್ನೋದಕ್ಕೆ. ಮಸ್ಟ್ ಟ್ರೈ ಚಟ್ನಿ.
ಆ ಖಾರನೂ ಅಷ್ಟೇ ನೀವು ನಾಲ್ಗೆಲ್ಲ ಖಾರ ಸ್ವಲ್ಪ ಹೊತ್ತಿಗೆ ಹೊಟ್ಟೋಗುತ್ತೆ, ಜಾಸ್ತಿ ಹೊತ್ತು ಖಾರ ಇಲ್ಲ. ಮತ್ತೆ ಇನ್ನೊಂದು ಸ್ಪೂನ್ ತಿಂದೆ, ಮತ್ತೆ ಆ ಖಾರ ಬರುತ್ತೆ ಹೋಗುತ್ತೆ, ಖಾರ ಬರುತ್ತೆ ಹೋಗುತ್ತೆ. ಸೂಪರ್. ಈಗ ಗರಿ ಗರಿಯಾದ ಉದ್ದಿನ ವಡೆ, ಫುಲ್ ಕ್ರಿಸ್ಪಿಯಾದ ಉದ್ದಿನ ವಡೆ. ಓಹೋ, ಇದಕ್ಕೂ ಚಟ್ನಿಯಲ್ಲಿ ಮುಳುಗಿಸಿ ಪರ್ಫೆಕ್ಟ್ ಉದ್ದಿನ ವಡೆ. ಆ ಕ್ರಿಸ್ಪಿನೆಸ್ಸು, ಕನ್ಸಿಸ್ಟೆನ್ಸಿ, ಒಳಗಡೆ ಇದು ಫ್ಲಫಿನೆಸ್ಸು, ಮುದ್ದೆ ಥರನೇ ಇರಬಾರ್ದು. ಮುದ್ದೆ ಥರ ಇದೆ ಅಂದರೆ ಬೆಂದಿಲ್ಲ ಅಂತ ಅರ್ಥ. ಆ ಫ್ಲಫಿ ಆಗಿ ಹೆಂಗೆ ಅಂದರೆ ಈಗ ಇದು ಗೋಳಿ ಬಜೆ ಥರ ಒಳಗಡೆ ಫ್ಲಫಿ ಆಗಿರುತ್ತಲ್ಲ, ಒಳ್ಳೆ ಸ್ಪಾನ್ಸ್ ಥರ, ಆ ಥರ ಇದೆ. ಅದ್ಭುತವಾದ ಉದ್ದಿನ ವಡೆ. ಆಮೇಲೆ ಆಬ್ವಿಯಸ್ಲಿ ಚಿಕ್ಕ ಚಿಕ್ಕ ಪೀಸು ತೆಂಗಿನಕಾಯಿ, ಆಮೇಲೆ ಇದು ಮೆಣಸು ಸಿಕ್ಕಿದಾಗ ಲೈಟಾಗಿ ಖಾರ. ಇದೆಲ್ಲ ಟೇಸ್ಟ್ನ ಜಡ್ಜ್ ಮಾಡೋಕ್ಕೆ, ರಿವ್ಯೂ ಮಾಡೋಕ್ಕೆ ಬಂದಿಲ್ಲ. ಒಂದು 30 ವರ್ಷದ ಹೋಟ್ಲು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬಂದಿರೋದು. ಒಂದು ಹಿಡನ್ ಜಮ್ಮು. ತುಂಬ ಜನ ರೋಡಲ್ಲಿ ಪಾಸ್ ಆಗ್ಬೇಕಾದ್ರೆ ಗೊತ್ತಾಗಲ್ಲ. ನಾನು ಹೇಳೋದು ನನಗೆ ಸ್ಟಾರ್ಟಿಂಗು ಮರ ಅಡ್ಡ ಇರೋದ್ರಿಂದ ಹಂಗೆ ಪಾಸ್ ಆಗ್ಬಿಡ್ತಾರೆ. ಸೊ ಲೋಕಲ್ಸ್ ಮಾತ್ರ ಗೊತ್ತಿರೋವಂಥ ಜಾಗ. ಅದ್ಭುತ. ಮಸ್ಟ್ ಟ್ರೈ. ಬಂದಾಗ ಬಡ ಅಂತ ತಿನ್ಕೊಳ್ಬೇಕು ಅಂದರೆ ಇಡ್ಲಿ ವಡೆ ವಿತ್ ಲಾಟ್ ಆಫ್ ಚಟ್ನಿ. ಈಗ 1 ವರ್ಷದಿಂದ ಸಾಂಬಾರು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಸಾಂಬಾರಿದೆ, ಅದರಲ್ಲೂ ಟೇಸ್ಟ್ ಮಾಡಿ ನೋಡೋಣ. ಹಿಂಗೆ ಡಿಪ್ ಬೇಕಾದ್ರೆ ಡಿಪ್ಪು ಕೊಡ್ತಾರೆ. ಯಾವ ಡಿಪ್? ಸಾಂಬಾರು ಡಿಪ್ ಬೇಕಾ ಸಾಂಬಾರು ಡಿಪ್, ಚಟ್ನಿ ಡಿಪ್ ಬೇಕಾ ಚಟ್ನಿ ಡಿಪ್, ಅಥವಾ ಸಪ್ರೇಟ್ ಬೇಕಾದ್ರೂ ಕೊಡ್ತಾರೆ. ಸಾಂಬಾರಲ್ಲಿ ಟ್ರೈ ಮಾಡುವ. ಆಹಾ, ಸೂಪರಾದ ಸಾಂಬಾರು, ತಿಳಿ ಸಾಂಬಾರು. ಆಮೇಲೆ ಆ ಹಿಂಗಿನ ಫ್ಲೇವರು, ಆ ಕಾಯಿ ತುರಿ ಎಲ್ಲ ಸಿಗುತ್ತೆ ಬಾಯಿಗೆ. ಸಿಹಿ ಇಲ್ಲ, ಜಾಸ್ತಿ ಸಿಹಿ ಇಲ್ಲ. ಒಬ್ಬೊಬ್ಬರಿಗೆ ಸ್ವೀಟಾಗಿದ್ದರೆ ಇಷ್ಟ ಆಗಲ್ಲ, ಒಬ್ಬರು ಸ್ವೀಟಾಗಿದ್ದರೆ ಇಷ್ಟ ಆಗುತ್ತೆ. ಸೊ ಇದ್ರಲ್ಲಿ ಜಾಸ್ತಿ ಸಿಹಿನ ಬಳಸಿಲ್ಲ, ಪರ್ಫೆಕ್ಟಾಗಿದೆ. ಆ ಥರ ಈಗ ಸ್ವೀಟ್ ಸಾಂಬಾರು ಇಷ್ಟಪಡೋವಲ್ಲ ಅವ್ರಿಗೆಲ್ಲ ಇದು ಇಷ್ಟ ಆಗುತ್ತೆ. ಬಟ್ ನನಗೆ ಚಟ್ನಿನೇ ಸೂಪರ್ ಮಜಾ ಕೊಟ್ಬಿಡ್ತು. ಇದನ್ನು ತಿಂದ್ಬಿಟ್ಟು ನೆಕ್ಸ್ಟ್ ಡಿಶ್ಗೆ ಜಂಪ್ ಆಗ್ಬಿಡುವ. ನೆಕ್ಸ್ಟು ಖಾರ ಪೊಂಗಲ್ ಇವತ್ತಿನ ಸ್ಪೆಷಲ್. ಸೊ ರೈಸ್ ಬಾತ್ ಇರುತ್ತೆ, ಒಂದೊಂದು ದಿವಸ ಒಂದೊಂದು ರೈಸ್ ಬಾತ್ ಮಾಡ್ತಾರೆ. ಇವತ್ತು ಖಾರ ಪೊಂಗಲ್ ಇದೆ, ಒಂದೊಂದು ದಿವಸ ಬಿಸಿಬೇಳೆ ಬಾತ್ ಇರುತ್ತೆ. ಸೊ ನಿಮಗೆ ಅಕಸ್ಮಾತ್ ಇನ್ನೇನು ಟ್ರೈ ಮಾಡಿದರೆ ನಿಮ್ಗೆ ಏನು ಫೇವ್ರೇಟು ಅಂತ ಕಮೆಂಟ್ ಮಾಡಿ. ಇವಾಗ ನಮಗೆ ಪೊಂಗಲ್ ಸಿಕ್ಕಿದೆ. ಬಿಸಿ ಬಿಸಿ ಬಿಸಿಯಾದ ಪೊಂಗಲ್. ಜೀರಿಗೆ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದ್ದಾರೆ ಯಥೇಚ್ಛವಾಗಿ. ಸೊ ಬೇಜಾನ್ ಸಿಗುತ್ತೆ. ಆಮೇಲೆ ಇದು ಅಷ್ಟೇ, ಶುಂಠಿ ಚಿಕ್ಕದಾಗಿ ಕಟ್ ಮಾಡೋ ಶುಂಠಿ ಪೀಸಸ್ಸು, ಅದು ಸಿಕ್ಕಿದಾಗ ಅದೊಂಥರ ಫ್ಲೇವರು ಅದ್ಭುತ, ಚೆನ್ನಾಗಿದೆ. ಲೈಟಾದ ಖಾರ, ಜಾಸ್ತಿ ಖಾರ ಇಲ್ಲ. ಮೆಣಸು ಪುಡಿ, ಫುಲ್ಲು ದಪ್ಪ ಮೆಣಸಿಲ್ಲ, ಪುಡಿ ಮಾಡಿ ಹಾಕಿರೋದು. ಅದು ಕೂಡ ಕುಟ್ಟು ಪುಡಿ ಮಾಡಿರೋ ಮೆಣಸು ಕಾಳುಗಳು ಪುಡಿ ಸ್ವಲ್ಪ ದಪ್ಪಗೆ ಕಾಣಿಸ್ತಾ ಇರುತ್ತೆ. ಸೊ ಅದರಿಂದ ಸ್ವಲ್ಪ ಖಾರ. ಮೆಣಸು ಬರೀ ಸೈಡಿಂದ ಎತ್ಕೊಂಡು ತಿಂದ್ರೂ ಸ್ವಲ್ಪ ಸ್ಪೈಸಿನೆಸ್ ಬರುತ್ತೆ ಮೆಣಸಿಂದು. ಯಾಕಂದರೆ ಇದು ಅದೇ ಕ್ರಷ್ ಮಾಡಿರೋ ಮೆಣಸಿನ ಪುಡಿನ ಹಾಕಿರ್ತಾರೆ ಅದರಿಂದ. ಸೊ ಬರೀ ದಪ್ಪ ಕಾಳುಗಳು ಹಂಗೆ ಹಾಕ್ಬಿಟ್ರೆ ಅದು ಸಿಕ್ಕಿದಾಗ ಅದ್ರ ಜೊತೆ ಕಚ್ಚಿದಾಗ ಮಾತ್ರ ಖಾರ ಬರುತ್ತೆ. ಬಟ್ ಇಲ್ಲಿ ನಮ್ಗೆ ನೀಟಾಗಿ ಸ್ಪ್ರೆಡ್ ಆಗಿದೆ. ಇನ್ನೊಂದೇನು ಕಾಂಬಿನೇಷನ್ ಅಂದರೆ ಚಟ್ನಿ ಕೊಡ್ತಾರೆ ಅಥವಾ ಮೊಸರು ಬಜ್ಜಿ ಕೊಡ್ತಾರೆ. ಎರಡೂ ತೊಗೊಂಡಿದ್ದೀನಿ. ಸೊ ಎರಡೂ ಟ್ರೈ ಮಾಡೋಣ. ಚಟ್ನಿ ಮಾತ್ರ ಅಲ್ಟಿಮೇಟ್ ಆಗಿತ್ತು ಇಡ್ಲಿಗೆ. ಸೊ ಇಲ್ಲಿ ಚಟ್ನಿನೇ ಸಖತ್ ಫೇಮಸ್ಸು. ಸೊ ಚಟ್ನಿನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಇನ್ನು ಎಕ್ಸ್ಟ್ರಾ ಸ್ಪೈಸಿ, ಎಕ್ಸ್ಟ್ರಾ ಫ್ರೆಶ್ನೆಸ್, ಅದ್ಭುತ. ಚಟ್ನಿ ಜೊತೆಗೆ ಮಾತ್ರ ಅಲ್ಟಿಮೇಟ್ ಆಗಿದೆ. ಇಡ್ಲಿಗೂ ಅಷ್ಟೇ, ವಡೆಗೂ ಅಷ್ಟೇ, ಪೊಂಗಲ್ ತಿಂದಿರೋದೇ ಪೊಂಗಲ್ಗೂ ಅಷ್ಟೇ. ಚಟ್ನಿ ಬೆಸ್ಟ್ ಕಾಂಬಿನೇಷನ್. ನೀವು ಬಂದಾಗ ಅಕಸ್ಮಾತ್ ಪೊಂಗಲ್ ಇಲ್ಲ, ಬೇರೆ ಏನಾಯಿತು ಅಂದರೆ ಅದನ್ನು ತಿನ್ಬಿಟ್ಟು ರೈಸ್ ಬಾತು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾವು ನೆಕ್ಸ್ಟ್ ಟೈಮ್ ಈ ಕಡೆ ಬಂದಾಗ ಅದನ್ನು ಟ್ರೈ ಮಾಡ್ತೀವಿ. ನಾನು ಬಿಸಿಬೇಳೆ ಬಾತ್ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ, ಏನು ಮಾಡೋಣ, ಇವತ್ತಿಲ್ಲ. ಸೊ ನೆಕ್ಸ್ಟ್ ಡಿಶ್ಗೆ ಜಂಪ್ ಆಗ್ಬಿಡು. ನೆಕ್ಸ್ಟು ಶಾವಿಗೆ ಬಾತ್ ತೊಗೊಂಡೆ. ಶಾವಿಗೆ ಬಾತ್ ಇತ್ತು ಅಂತ ಹೇಳಿದ್ರು, ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ಸ್ವಲ್ಪ ತೊಗೊಂಡಿದ್ದೀವಿ ಸ್ಯಾಂಪಲ್ಗೆ. ಇದು ಫುಲ್ ಪ್ಲೇಟು ಅಲ್ಲ, ಹಾಫ್ ಪ್ಲೇಟು ಅಲ್ಲ, ಒಂದು ಅರ್ಧ ಸೌಟು ಹಾಕ್ಕೊಡಿ ಅಂತ ಇಸ್ಕೊಂಡಿದ್ದು.
ಸೊ ನಾರ್ಮಲಾಗಿ ತೊಗೊಂಡ್ರೆ ಫುಲ್ ಪ್ಲೇಟ್ ಬರುತ್ತೆ, ಹಾಫ್ ಪ್ಲೇಟ್ ಬರೋಲ್ಲ. ಸೊ ಈ ಪ್ಲೇಟ್ ಫುಲ್ ಬರುತ್ತೆ, ಜಾಸ್ತಿ ಇರುತ್ತೆ ಕ್ವಾಂಟಿಟಿ. ಆ ಪೊಂಗಲ್ಲೇ ಜಾಸ್ತಿ ಆಗೋಯ್ತು, ಬೇಜಾನು. ಅದು ತಿಂದ್ಬಿಟ್ರೆ ಹೊಟ್ಟೆ ತುಂಬ ಹೋಗುತ್ತೆ, ಅದಾದಮೇಲೆ ಏನೂ ತಿನ್ನೋಕ್ಕಾಗಲ್ಲ. ಸೊ ನಾ ಆದಿತ್ಯ ಶೇರ್ ಮಾಡ್ದೆ, ಅದಕ್ಕೋಸ್ಕರ ಇನ್ನು ಸ್ವಲ್ಪ ಸೇರಿಸ್ಬೋದು ಹೊಟ್ಟೆನಲ್ಲಿ. ಶಾವಿಗೆ ಬಾತ್ ಬೇಜಾನ್ ತರಕಾರಿಗಳು ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಲ್ಲ, ಉದ್ದುದ್ದು ಕಟ್ ಮಾಡಿರೋದು. ಒಂಥರ ಈಗ ಫೈನ್ ಡೈನ್ ರೆಸ್ಟೋರೆಂಟ್ಗಳಲ್ಲಿ ನೂಡಲ್ಸ್ ಮಾಡ್ತಾರಲ್ಲ ಆ ಲೆವೆಲ್ಗೆ ಶಾವಿಗೆ ಬಾತ್ ಮಾಡಿದ್ದಾರೆ. ಕ್ಯಾಪ್ಸಿಕಮ್ಗಳು ಅಷ್ಟೇ ಬೇಜಾನು, ಅದು ಉದ್ದುದ್ದ ಕಟ್ ಮಾಡಿರೋದು. ಕ್ಯಾರೆಟ್ನು ಉದ್ದುದ್ದ ಕಟ್ ಮಾಡಿ ಸೂಪರಾಗಿ ಮಾಡಿದ್ದಾರೆ. ಆಮೇಲೆ ಅದು ಯೂಸ್ ಮಸಾಲೆನೂ ಅಷ್ಟೇ ಲೈಟಾಗಿರುತ್ತೆ, ಕಲಸಿರೋದು ನಿಂಬೆಹಣ್ಣು ಹಿಂಡಿರೋದು, ಲೈಟಾಗಿ ಆ ಹುಳಿ ಅಂಶನ ಫೀಲ್ ಮಾಡ್ಬೋದು. ಶಾವಿಗೆ ಪ್ರಿಯರು ಆರಾಮಾಗಿ ಕಣ್ಣು ಮುಚ್ಕೊಂಡು ರೈಸ್ ಬಾತಲ್ಲಿ ಏನೋ ಟ್ರೈ ಮಾಡ್ತಾರೆ, ಇದನ್ನು ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಅದು ತಿನ್ನೋಣ ಅಂತ ತರಿಸ್ಕೊಂಡಿದ್ದು. ಇದಕ್ಕೆ ಇನ್ನು ಸ್ವಲ್ಪ ಖಾರ ಆ್ಯಡ್ ಮಾಡಬೇಕು. ಆಬ್ವಿಯಸ್ಲಿ ಚಟ್ನಿ ಸೂಪರಾಗಿದೆ. ಎಲ್ಲದಕ್ಕೂ ಚಟ್ನಿ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ದೀನಿ ಅವಾಗಿದ್ದ. ಇದಕ್ಕೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಿಂಗೆ ಪಕ್ಕದಲ್ಲಿ ಚೌಚೌ ಬಾತ್, ಖಾರ ಬಾತ್, ಕೇಸರಿ ಬಾತ್ ಕಾಂಬು. ಫಸ್ಟು ಸಿಹಿ, ಯಾಕಂದರೆ ಲಾಸ್ಟಲ್ಲಿ ಖಾರ ತಿನ್ನಬೇಕು, ಅದಕ್ಕೋಸ್ಕರ. ಚೌಚೌ ಬಾತ್ ತೊಗೊಂಡಾಗ ಯಾವಾಗಲೂ ಫಸ್ಟು ಸಿಹಿ ತಿಂದ್ಬಿಡ್ತೀನಿ, ಯಾಕಂದರೆ ಜಾಸ್ತಿ ಸಿಹಿ ಬಂದ್ಬಿಡುತ್ತೆ, ಮಕ್ಕಳು ಬಿಡುತ್ತೆ. ಲಾಸ್ಟಲ್ಲಿ ಆ ಖಾರ ಇರಬೇಕು ನನಗೆ ಅಂತ. ಬಟ್ ಇದೇನು ಅಷ್ಟೊಂದು ಜಾಸ್ತಿ ಸಿಹಿ ಇಲ್ಲ, ಕರೆಕ್ಟಾಗಿದೆ. ಪ್ರತಿ ಸ್ಪೂನು ಒಂದು ಸ್ಪೂನ್ ಎತ್ಕೊಂಡು ತಿಂದಾಗೂ ಒಂದು ಗೋಡಂಬಿ ಸಿಗುತ್ತೆ. ಪರ್ಫೆಕ್ಟ್ ಅದ ಕೇಸರಿ ಬಾತ್. ಪಕ್ಕದಲ್ಲಿ ಉಪ್ಪಿಟ್ಟು, ಪ್ಲೈನ್ ವೈಟ್ ಉಪ್ಪಿಟ್ಟು, ಮಸಾಲೆ ಉಪ್ಪಿಟ್ಟಲ್ಲ ಇದು. ಇದರಲ್ಲೂ ಕ್ಯಾರೆಟ್ ಪೀಸಸ್ಸು, ಬೀನ್ಸು, ಕ್ಯಾಪ್ಸಿಕಮ್ಮು ಕಾಣಿಸ್ತಾ ಇದೆ. ಫುಲ್ಲು ಲೈಟಾಗಿ ಉಪ್ಪಿಟ್ಟು, ಜಾಸ್ತಿ ಮಸಾಲೆ ಆ ಥರ ಏನೂ ಇರೋದಿಲ್ಲ. ಸೊ ಇಲ್ಲಿ ಇದೇ ಥರದ್ದು ಇಷ್ಟಪಡೋದು ಅಂತ ಕೇಳ್ಪಟ್ವಿ, ಓನರ್ ಹೇಳಿದ್ರು. ಪ್ಲೈನ್ ಉಪ್ಪಿಟ್ಟೆ ಇಷ್ಟಪಡೋದು. ಇದು ಸ್ವಲ್ಪ ಮಸಾಲೆ ಉಪ್ಪಿಟ್ಟು ಟ್ರೈ ಮಾಡಿದ್ವಿ, ಬಟ್ ಜನ ಬೇಡ ಅಂತ ಹೇಳಿದ್ರು. ಸೊ ಅವಾಗಿಂದ ಏನು ಫಾಲೋ ಮಾಡಿದ್ವಿ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಅಂತ. ಸೊ ತುಂಬ ಲೈಟಾಗಿ ತಿನ್ನೋರು, ವಯಸ್ಸಾಗಿರೋರು, ದಿನ ಬ್ರೇಕ್ಫಾಸ್ಟ್ಗೆ ಮನೇಲಿ ಮಾಡಲ್ಲ, ಟೈಮ್ ಸಿಗೋಲ್ಲ ಮನೇಲಿ ಮಾಡೋದಕ್ಕೆ, ತಿನ್ಕೊಂಡು ಹೋಗ್ಬೇಕು ಅನ್ನೋರು ಇದನ್ನು ಪಟ ಅಂತ ಬಂದು ತಿನ್ಕೊಂಡು ಹೋಗ್ತಾ ಇರ್ತಾರೆ. ಇದಕ್ಕೆ ನಾರ್ಮಲಾಗಿ ಖಾರ ಆ್ಯಡ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಚಟ್ನಿ ಇದ್ದೇ ಇರುತ್ತಲ್ಲ ಪಕ್ಕದಲ್ಲಿ. ಉಪ್ಪಿಟ್ಟು ಆದಮೇಲೆ ಚಟ್ನಿ ಕಾಂಬಿನೇಷನ್ ಕೊಡ್ತಾರೆ ಅಷ್ಟೇ, ಬಾಯಿ ಸಾಕೋಯ್ತು. ಹಿಂಗೇನು ಮಸಾಲೆ ತಿನ್ನೋರು, ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು ಚಟ್ನಿ ಜೊತೆ ತಿನ್ನಿ, ಇಲ್ಲ ಲೈಟಾಗಿ ಹಿತವಾಗಿ ಹೊಟ್ಟೆಗೆ ಕರೆಕ್ಟಾಗಿರೋ ಪರ್ಫೆಕ್ಟಾಗಿ ಅಂದರೆ ಹಾಗೆ ಹೆಂಗೆ ಕೊಡ್ತಾರೋ ಅದನ್ನು ಹಂಗೆ ತಿನ್ಕೊಂಡು ಹೋಗ್ತಾ ಇರ್ಬೋದು. ಇಲ್ಲಾಂದರೆ ಸ್ವಲ್ಪ ಕೇಸರಿ ಬಾತು, ಸ್ವಲ್ಪ ಖಾರ ಬಾತನ್ನ ಹಿಂಗೆ ಎಳ್ಕೊಂಡು ತಿಂದರೆ ಇನ್ನೊಂದು ಕಾಂಬಿನೇಷನು. ಈಗ ಲಾಸ್ಟ್ ಡಿಶ್ಶು ದೋಸೆಗೆ ಹೋಗ್ಬಿಡೋಣ. ನೆಕ್ಸ್ಟು ಮಸಾಲೆ ದೋಸೆ. ಇಲ್ಲಿ ವೆರೈಟೀಸ್ ಇದೆ. ಬೆಣ್ಣೆ ಮಸಾಲೆ, ಬೆಣ್ಣೆಕಾಲಿ, ಸೆಟ್ ದೋಸೆ, ಮೈಸೂರು ಮಸಾಲೆ ದೋಸೆ ಇದೆ. ನಾವು ಕ್ಲಾಸಿಕ್ ಬೆಣ್ಣೆ ಮಸಾಲೆ ದೋಸೆನ ತೊಗೊಂಡಿದ್ದೀವಿ. ಆಹಾ, ಸೂಪರ್ ಗರಿ. ಆಹಾ, ಓಹೋ, ಸಾಕಾತು ಕ್ರಿಸ್ಪಿ. ನೋಡಿರ್ತೀರ ಎಷ್ಟು ಬೆಣ್ಣೆ ಹಾಕಿದ್ರು ಅಂತ. ಕೊತ ಅಂತ ಕುದೀತಾ ಇತ್ತು ತವ ಮೇಲೆ. ಒಳಗಡೆ ಆಲೂಗಡ್ಡೆ ಪಲ್ಯ, ನಮ್ಮ ಫೇವ್ರೇಟ್ ಚಟ್ನಿ. ಇದಕ್ಕೆ ಕೊಡೋ ಚಟ್ನಿ ಸ್ವಲ್ಪ ಗಟ್ಟಿಯಾಗಿದೆ. ಇಡ್ಲಿಗೆಲ್ಲ ಕೊಟ್ಟಿದ್ದ ಚಟ್ನಿ ಸ್ವಲ್ಪ ಇದಕ್ಕಿಂತ ತೆಳ್ಳಗಿತ್ತು, ಇದು ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದೆ. ಬೀಳ್ತಾನೆ ಇಲ್ಲ ಅಲ್ಲಾಡ್ಸು. ಕರುಮ್ ಪ್ರತಿ ಬೈಟು ಕ್ರಿಸ್ಪಿ ಹಿಂಗಿರುತ್ತೆ. ಅದಕ್ಕೋಸ್ಕರ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಹತ್ರ ಮಾಡಿಸ್ಕೊಂಡು ತಿಂತಾಯಿದ್ದೆ. ಈ ಥರ ಫುಲ್ ರೋಸ್ಟ್ ಬೇಕು ಅಂತ ಹಿಂಗಿರಬೇಕು ನಮಗೆ. ಅದು ತಿನ್ನೋಕ್ಕೆ ಮಜಾ. ಎಳುಗಾಗ್ತಾಯಿದ್ರು ಈ ಥರ ಬರೋಕ್ಕೆ, ಅದೇ ನೆನಪಾಯ್ತು. ಅದರಲ್ಲಿ ಬೆಣ್ಣೆಯ ಘಮ ಆಗ್ಬೋದು. ದೋಸೆ ತಿನ್ನಬೇಕು ಅನ್ನೋರು ಕೂಡ ಆರಾಮಾಗೆ ಬೆಣ್ಣೆ ಮಸಾಲೆನ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಆಲೂಗಡ್ಡೆ ಪಲ್ಯನೂ ಅಷ್ಟೇ, ಈರುಳ್ಳಿ ಸ್ವಲ್ಪ ಜಾಸ್ತಿ ಇದೆ, ಆಮೇಲೆ ಲೈಟಾಗಿ ಮಸಾಲೆ ಭರಿತವಾಗಿದೆ, ಬ್ಲ್ಯಾಂಡ್ ಆಗಿಲ್ಲ. ಚಟ್ನಿ ಕಾಂಬಿನೇಷನ್ ಅಂತೂ
ಸೂಪರ್ ಡೂಪರ್ ಹಿಟ್ಟು ಎಲ್ಲದಕ್ಕೂ ಅಷ್ಟೇ. ಏನೇ ಟ್ರೈ ಮಾಡಿದ್ರು ಚಟ್ನಿ ಒಂದು ಕಪ್ ಇಸ್ಕೊಂಡು ಅನ್ನೋದಂತೂ ಮರಿಬೇಡಿ. ಇದು ಮೈಸೂರು ಮಸಾಲೆ ದೋಸೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಸ್ವಲ್ಪ ಹೆವಿ. ಅದೊಂದು ತಿಂಗಳು ತೊಗೊಂಬಿಟ್ರೆ ಹೊಟ್ಟೆ ಫುಲ್ ಆಗ್ಬಿಡುತ್ತೆ, ಬೇರೆ ಏನೂ ತಿನ್ನೋಕ್ಕಾಗಲ್ಲ. ಇಬ್ಬರು ಬಂದಾಗ ಒಂದು ಮೈಸೂರು ಮಸಾಲೆ ದೋಸೆ ತೊಗೊಂಡು ಶೇರ್ ಮಾಡ್ಕೊಂಡು ತಿನ್ಬೋದು, ಅದು ಹೆವಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಆಲ್ರೆಡಿ ಬೇಜಾನ್ ತಿಂದಿರೋದ್ರಿಂದ ಅವರ ಕ್ಲಾಸಿಕ್ ಸಿಗ್ನೇಚರ್ ಡಿಶ್ಶು ಮುಂಚೆಯಿಂದ ಬಂದಿರೋದು ಅದನ್ನೇ ತೊಗೊಂಡೆ ಹೊರ್ತು. ಸೊ ನೀಟಾಗಿ ಖಾಲಿ ಮಾಡಿಬಿಟ್ಟು ಒಂದು ಕಡಕ್ ಕಾಫಿ ಜೊತೆ ಸಿಗ್ತೀನಿ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಸರ್ ನನ್ನ ಹೆಸರು ನವೀನ್ ಅಂತ. ನಾವಿಲ್ಲ ಜಯನಗರದಲ್ಲಿ ವಾಸವಾಗಿರುತ್ತೇವೆ. ಇಲ್ಲಿ ಕಳೆದ ನಾವು 5 ವರ್ಷದಿಂದ ತಿಂಡಿ ತಿಂತಿರ್ತೀವಿ. 5 ವರ್ಷದಿಂದ ಭಾಳ ಚೆನ್ನಾಗಿರುತ್ತೆ ಸರ್. ತಿಂಡಿ ಎಲ್ಲ ಫಾಸ್ಟ್ ಸರ್ವಿಸ್ ಇರುತ್ತೆ. ಒಂದು ಭಾನುವಾರ ಸ್ಪೆಷಲ್ ಅವಲಕ್ಕಿ ಇದೆ ಇವ್ರದ್ದು. ಇತ್ತೀಚೆಗೆ ದೋಸೆ ಸ್ಟಾರ್ಟ್ ಮಾಡಿದ್ದಾರೆ, ಮೈಸೂರು ಮಸಾಲ ಅಂತೆಲ್ಲ. ಸಾಂಬಾರು ಸ್ಟಾರ್ಟ್ ಮಾಡಿದ್ದಾರೆ, ಇಡ್ಲಿ ವಡ ಸಾಂಬಾರು ಭಾಳ ಚೆನ್ನಾಗಿರುತ್ತೆ, ಭಾಳ ನೀಟಾಗಿರುತ್ತೆ. ಮೇನ್ ಅವಾಗಿಂದ ಏನು ಫೇವ್ರೇಟ್ ಏನು ನಿಮಗೆ? ನೀವು ಬಂದಾಗ ನಮಗೆ ಇಡ್ಲಿ ಕಂಪಲ್ಸರಿ. ನಂದು ಡೈಲಿ ಒಂದು ಇಡ್ಲಿ ಜೊತೆಗೆ ಒಂದು ರೈಸ್ ಬಾತಲ್ಲಿ ಡೈಲಿ ಒಂದೊಂದು ವೆರೈಟಿ ಇರುತ್ತೆ. ಒಂದು ಶಾವಿಗೆ ಬಾತ್ ಇರುತ್ತೆ, ಡೈಲಿ ಒಂದೊಂದು ಟೊಮೊಟೊ ಬಾತು ಮತ್ತು ವಾಂಗಿ ಬಾತು ಈ ಥರದ್ದೆಲ್ಲ. ಪೊಂಗಲ್ ಸಾಟರ್ಡೆ, ಇವತ್ತು ಶನಿವಾರ ಪೊಂಗಲ್ ಇರುತ್ತೆ. ಶುಕ್ರವಾರ ಬಿಸಿಬೇಳೆ ಬಾತ್ ಮಾಡ್ತಾರೆ, ಗುರುವಾರ ಬ್ರೆಡ್ ಪಲಾವ್ ಮಾಡ್ತಾರೆ. ತುಂಬ ಚೆನ್ನಾಗಿ ಟೈಮ್ ಟೇಬಲ್ ನೀಟಾಗಿ ಗೊತ್ತು, ಯಾವಾಗ ಸಿಗುತ್ತೆ ನಮಗೆ ಡೈಲಿ ನಮಗೆ ಗೊತ್ತು. ನಾವು ಶುಕ್ರವಾರ ಬಂದಿದ್ರೆ ಸಿಕ್ಕಿರೋದು ಬಿಸಿಬೇಳೆ ಬಾತ್ ಸಿಕ್ಕಿರೋದು ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ನೀಟಾಗಿದೆ. ಥ್ಯಾಂಕ್ ಯು. ನಮಸ್ಕಾರ. ನಿಮ್ಮ ಹೆಸರು ಸರ್? ನನ್ನ ಹೆಸರು ವೆಂಕಟೇಶ್ ಅಂತ. ಸರ್ ನೀವು ಯಾವಾಗಿಂದ ಬರ್ತಾ ಇದ್ದೀರಾ? ನಾನು ಈ ಸ್ಟಾರ್ಟಿಂಗಿಂದ ಓಪನಿಂದನೇ ಬರ್ತಾ ಇದ್ದೀನಿ. ಸಾಯಂಕಾಲ ಹೊತ್ತು ಆಮೇಲೆ ಬ್ಯಾಚುಲರ್. ಸಾಯಂಕಾಲ ಹೊತ್ತು ಏನೋ ತಿನ್ನೋಣ ಅಂತ ಸಿಗೋದೇ ಇಲ್ಲ, ಏನು ಖಾಲಿ ಆಗ್ಬಿಟ್ಟಿರುತ್ತೆ. ನಿಮಗೆ ಏನು ಇಷ್ಟ ಸರ್ ಇಲ್ಲಿ? ಯಾವ್ದು ಎಲ್ಲ ಚೆನ್ನಾಗಿ, ಎಲ್ಲ ಗುಡ್. ಅದಕ್ಕಿಂತ ರೆಸ್ಪೆಕ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಕಸ್ಟಮರ್ಸ್ ಹತ್ರ ವೆರಿ ರೆಸ್ಪೆಕ್ಟಬಲ್ ಕಸ್ಟಮರ್ಸ್ ಇವರು ಎಲ್ಲ. ಇಲ್ಲಿ ಕೆಲಸ ಮಾಡೋರೆಲ್ಲ ಮರ್ಯಾದೆ ಜಾಸ್ತಿ. ಥ್ಯಾಂಕ್ ಯು. ಸೊ ಫೈನಲಾಗಿ ಒಂದು ಕಡಕ್ ಕಾಫಿ. ಬೆಳಗ್ಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಆದಮೇಲೆ ಕಾಫಿ ಕುಡಿಬೇಕು. ನಮ್ಮದು ಭರ್ಜರಿ ಬ್ರೇಕ್ಫಾಸ್ಟ್ ಆಗಿದೆ, ಅದರಿಂದ ಸ್ಟ್ರಾಂಗ್ ಆದ ಕಾಫಿ. ಮಧ್ಯಾಹ್ನ ಇನ್ನೂ 2 ಶೂಟ್ ಇದೆ ಇವತ್ತು. ಟಿಫನ್ಗೇನೆ ನಿದ್ದೆ ಬರ್ತಾಯಿದೆ. ನಿದ್ದೆ ಕಣ್ಣಲ್ಲಿ ಇದ್ದೆ, ಬಂದೆ ಚಟ್ನಿ ತಿಂದಿದ ತಕ್ಷಣ ನಿದ್ದೆ ಕಣ್ಣಲ್ಲಿ ಹೊರಟೋಯ್ತು. ಆ ಇಡ್ಲಿ ಜೊತೆಗೆ ಅಲ್ಟಿಮೇಟ್ ಆಗಿತ್ತು. ಆಮೇಲೆ ಎಲ್ಲ ದೋಸೆ ಮುಗಿಯೋಷ್ಟರಲ್ಲಿ ಮತ್ತೆ ನಿದ್ದೆ ಬರೋಂಗೆ ಆಗ್ಬಿಟ್ಟಿದೆ, ಅಷ್ಟು ಹೆವಿ ಆಗೋಯ್ತು. ಸ್ವಲ್ಪ ಮಸ್ಟ್ ಟ್ರೈ ಬಂದ್ಬಿಟ್ಟು ಇಲ್ಲಿ ಚಟ್ನಿ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಇಡ್ಲಿ ಸಖತ್ತು ಮೃದುವಾದ ಇಡ್ಲಿ, ಆ ಇಡ್ಲಿಗೆ ಆ ಚಟ್ನಿ ಕಾಂಬಿನೇಷನ್ ಡಿಪ್ಪು ಅಲ್ಟಿಮೇಟು. ಸೊ ಅದನ್ನು ದಿ ಮಸ್ಟ್ ಟ್ರೈ. ಆಮೇಲೆ ವಡೆನೂ ಅಷ್ಟೇ, ಆ ವಡೆದು ಕನ್ಸಿಸ್ಟೆನ್ಸಿ ಮತ್ತು ಆ ಟೆಕ್ಸ್ಚರು ಅದಂತೂ ಸೂಪರು. ಅದು ಚಟ್ನಿ ಜೊತೆಗೆ ಸೂಪರಾಗಿ ಕಾಂಬಿನೇಷನ್ ಇತ್ತು. ಇವಾಗ ರೀಸೆಂಟಾಗೆ ಅವರು ಸಾಂಬಾರು ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಅದನ್ನು ಟ್ರೈ ಮಾಡ್ಬೋದು. ಸಿಹಿ ಸಾಂಬಾರು ಅಲ್ಲ ಇದು. ಆಮೇಲೆ ಅದ್ರ ಬಿಟ್ಟು ನೆಕ್ಸ್ಟ್ ಏನೋ ಟ್ರೈ ಮಾಡ್ತೀರಾ ಅಂದರೆ ಕಣ್ಣು ಮುಚ್ಕೊಂಡು ಶಾವಿಗೆ ಬಾತ್ ಇತ್ತು ಅಂದರೆ ಶಾವಿಗೆ ಬಾತನ್ನ ಟ್ರೈ ಮಾಡಿ, ಅಲ್ಟಿಮೇಟ್ ಆಗಿತ್ತು. ಸೇಮ್ ಫೈನ್ ಡೈನ್ ರೆಸ್ಟೋರೆಂಟಲ್ಲಿ ನೀವು ನೂಡಲ್ಸ್ ಎಲ್ಲ ಯಾವ ಥರ ತಿಂತೀರಾ ಸೇಮ್ ಅದೇ ಥರ. ಇದು ನಮ್ಮ ಟಚ್, ಅದ್ಭುತ. ಅದಕ್ಕೂ ಚಟ್ನಿ ಕಾಂಬಿನೇಷನ್ ಅಲ್ಟಿಮೇಟ್. ಆಮೇಲೆ ನೆಕ್ಸ್ಟ್ಲು ಬಂದು ಪೊಂಗಲ್. ಸ್ವಲ್ಪ ಹೊಟ್ಟೆ ತುಂಬ ತಿನ್ನಬೇಕು ನೀವು, ಒಳ್ಳೆ ಕ್ವಾಂಟಿಟಿ ಬೇಕು ಅಂದರೆ ಪೊಂಗಲ್ಲಂತೂ ಹೊಟ್ಟೆ ತುಂಬ ಹೋಗುತ್ತೆ. ಅದು ಒಂದೊತ್ತು ಊಟ ಥರ ಜಾಸ್ತಿ ಬರುತ್ತೆ ಕ್ವಾಂಟಿಟಿ. ಸೊ ಪೊಂಗಲ್ನ ರೆಕಮೆಂಡ್ ಮಾಡ್ತೀವಿ. ಅದಾದಮೇಲೆ ಚೌಚೌಬಾತು, ಖಾರ ಬಾತನ್ನ ನೀವು ಟ್ರೈ ಮಾಡ್ಬೋದು. ದೋಸೆಗಳಲ್ಲಿ ಅವರ ಕ್ಲಾಸಿಕ್ಕು ಬೆಣ್ಣೆ ಮಸಾಲೆ ನನಗೆ ಇಷ್ಟ ಆಯಿತು ಇವಾಗ ತೊಗೊಂಡಿದ್ದು. ಅದು ಬಿಟ್ಟು ಸ್ವಲ್ಪ ಹೆವಿಯಾಗಿ ತಿನ್ನಬೇಕು ಅನ್ನೋರು ಮೈಸೂರು ಮಸಾಲೆ ದೋಸೆನ ಟ್ರೈ ಮಾಡ್ಬೋದು. ಸ್ವಲ್ಪ ಹೆವಿಯಾಗಿರುತ್ತೆ ಅಷ್ಟೇ. ಅದು ನೀಟಾಗಿ ಒಂದು ಇಬ್ಬರು ಬಂದಾಗ ಶೇರ್ ಮಾಡ್ಕೊತಿದ್ರೆ ಚೆನ್ನಾಗಿರುತ್ತೆ. ಒಬ್ರಿಗೆಲ್ಲ ಹೆವಿ ಆಗುತ್ತೆ. ಎಲ್ಲ ನಾರ್ಮಲ್ ಒಬ್ಬೊಬ್ರು ಒಂದೊಂದು ತಿಂತಾರೆ, ಕೆಪಾಸಿಟಿ ಅವರು ಬಿಟ್ಟಿದ್ದು. ಸೊ ಮಸ್ಟ್ ವಿಸಿಟ್ ಜಾಗ. ಈ ಕಡೆ ಸುತ್ತಮುತ್ತ ಇದ್ದೀರಾ, ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿದರೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಆಮೇಲೆ ರೈಸ್ ಬಾತಲ್ಲಿ ನಿಮ್ಮ ಫೇವ್ರೇಟ್ ಏನು ಅನ್ನೋದನ್ನ ತಿಳಿಸಿ. ಬಿಸಿಬೇಳೆ ಬಾತು ನನಗೆ ಮಿಸ್ ಆಗೋಯಿತು, ನೆಕ್ಸ್ಟ್ ಟೈಮ್ ಬಂದಾಗ ಟ್ರೈ ಮಾಡ್ತೀನಿ. ಆಮೇಲೆ ಜಾಗದ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಆರಾಮಾಗಿ ನಿಮಗೆ ಗೊತ್ತಾಗುತ್ತೆ ಅದನ್ನು ಫಾಲೋ ಮಾಡಿದ್ರೆ. ಆಮೇಲೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿಬಿಟ್ಟು ಜಾಸ್ತಿ ಶೇರ್ ಮಾಡಿ, ಆವಾಗ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.